ಸ್ವಾಮಿ ವಿವೇಕಾನಂದರ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ, ತಿಳಿಸ್ಕೊಡಿ. ಈಗ ಅವರು ಬದುಕಿದ 32 ವರ್ಷ. ಆ 32 ವರ್ಷದಲ್ಲಿ 11 ವರ್ಷ ರೋಗ ಇದೆ ಅಂತ ಬೋರ್ಡ್ ಹಾಕಿದರು. ಯಾರಿಗೆ? ವಿವೇಕಾನಂದರಿಗೆ. ಅಂದರೆ ಶುಗರ್ ಕಾಯಿಲೆ ಇದೆ ಅಂತ. ಅದನ್ನು ಅವರು ಸಾಬೀತು ಮಾಡಿ ತೋರಿಸಿದ್ರು. ಮನುಷ್ಯನಿಗೆ ರೋಗ ಇಲ್ಲ, ರೋಗ ಬರಲ್ಲ. ಯಾಕೆ ನನಗೆ ರೋಗ ಬಂತು ಪ್ರಶ್ನೆಗೆ ಉತ್ತರ, ನೀರು ಕುಡಿಯೋ ಸರಿ ಇಲ್ಲ ಅಂತ ಡಾಕ್ಟ್ರ್ ಪ್ರಶ್ನೆ. ನಾನು ಇವತ್ತಿಂದ ನೀರೇ ಕುಡಿಯಲ್ಲ ಅಂತ ವಿವೇಕಾನಂದರ ಪ್ರಶ್ನೆ. ನಾನು ನೀರು ಸರಿಯಾಗಿ ಕುಡಿಯಿಲ್ಲ ಅಂತ ನನಗೆ ಶುಗರ್ ಬಂತು, ಓಕೆ, ಇವತ್ತಿಂದ ನೀರೇ ಕುಡಿಯಲ್ಲ. ಇದು ಜೀವನದಲ್ಲಿ ಚಾಲೆಂಜ್ ಮಾಡಿ ಬದುಕೋದು. ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ವಾಸ್ತುಶಾಸ್ತ್ರ ಆಗಲಿ, ನೀವು ಯಾವುದೇ ಶಾಸ್ತ್ರ ತಗೊಳ್ಳಿ, ಓಕೆ, ಹೇಳಿದ್ದೆಲ್ಲ ಅದೇ ಸರಿ ಅಂತ ಅಂದ್ಕೊಂಡು ಕೂತಿರೋದೇ ನಮ್ಮ ದೊಡ್ಡ ಅಪರಾಧ. ಅರೆ ನಮ್ಮ ಪ್ರಯತ್ನ ಏನಲ್ಲಿ? ನೀವು ಹೇಳೋದು ಹೇಳಿಯಪ್ಪ ಸರಿ, ನಾವು ಇದಕ್ಕೆ ರಿಪೇರಿ ಹೆಂಗೆ ಅಂತ ಯಾರಾಗಬೇಕು? ಹೇಳೋ ರಿಪೇರಿ ಮಾಡಬೇಕಾ, ನಾವು ಮಾಡ್ಕೋಬೇಕಾ? ನಿಜ. ನಾವು ಅವ್ರು ಹೇಳೋನ್ನೇ ಕೇಳ್ತೀವಿ, ಪರಿಹಾರ ಹೇಳಿ, ಪೂಜೆ ಮಾಡೋದು ಹೇಳಿ. ಹಿಂಗೆ ನಮ್ಮ ದೇಶದಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲ, ಅವರಿಗೆ ನಿಮಗೆ ರಿಪೇರಿ ಮಾಡೋದೇ ಗೊತ್ತಿದ್ರೆ ಅವರು ಬಂದು ಕುತ್ಕೊಂಡು ಮಾತಾಡಂಗೆ ಇಲ್ಲ, ನೀವೇ ಅವ್ರ ಹತ್ರ ಹುಡ್ಕೊಂಡು ಹೋಗೋದಾಗಿತ್ತು. ರಿಪೇರಿ ಮಾಡ್ತೀನಿ ನನಗೆ ಗೊತ್ತಿದೆ ಅಂತ ಇದ್ದಿದ್ರೆ ನಾನು ಯಾಕೆ ಇನ್ನು ಮುಂದೆ ಕುತ್ಕೊಂಡು ಮಾತಾಡಬೇಕು? ಹುಡ್ಕೊಂಡೇ ಹೋಗ್ಬೋದು. ಆದರೆ ಇಲ್ಲಿ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂದರೆ, ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಕೊಟ್ಟಿದ್ದೀವಿ ಅಂದರೆ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆರೋಗ್ಯದಾಯಕವಾಗಿ ಬದುಕಿ ಬಾ, ಸಾಧನೆ ಮಾಡಿ ಬಾ ಅಂತ ಈ ಭೂಮಿಗೆ ಕಳಿಸಿರೋದು. ನಾವು ಅದನ್ನು ಬಿಟ್ಟು ಮಿಕ್ಕದ್ದೆಲ್ಲ ಕೇಳ್ತಾ ಇದ್ದೀವಿ, ಮಿಕ್ಕದ್ದೆಲ್ಲ ಮಾಡ್ತಾ ಇದ್ದೀವಿ. ನಿಜ. ಅದಕ್ಕೋಸ್ಕರವಾಗಿ ನಿಮಗೆ ಕಣ್ ತೆರೆಸೋಕ್ಕೋಸ್ಕರವಾಗಿ ಆರೋಗ್ಯ ರಹಸ್ಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನಿಮ್ಮನ್ನು ಎಚ್ಚರಿಕೆಯಿಂದ ಎಬ್ಬಿಸೋಣ, ಮಲ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ಉದ್ದೇಶನೇ ನಮ್ಮ ಕಾರ್ಯಕ್ರಮದ ಪೂರ್ಣ ಉದ್ದೇಶನೇ ಹೊರತು ಪರಿಹಾರ ಹೇಳೋದು ಹಂಗೆ ಮಾಡಿ ಹಿಂಗೆ ಮಾಡಿ ಅಲ್ಲ. ನೀವು ಯಾರು ಅಂತ ತಿಳ್ಕೊಳ್ಳಿ, ಈ ತಿಳ್ಕೊಂಡ್ರೆ ಸಾಕು, ನೀವೇ ರಿಪೇರಿ.